ಮಹಿಳೆಯರು ತಿಳಿಯಬೇಕಾದ ಕೆಲವು ಮನೆಮದ್ದುಗಳು. ವಿಟಮಿನ್ ಸಿ ಇರುವ ಪದಾರ್ಥಗಳ ಸೇವನೆಯಿಂದ ಸುಕ್ಕು ನೆರಿಗೆಗಳಿಂದ ಮುಕ್ತಿ ಪಡೆಯಬಹುದು ಹಾಗೂ ನ್ಯಾಚುರಲ್ ಆಗಿ ಯಂಗ್ ಆಗಿ ಕಾಣುವಿರಿ. ಪ್ರತಿದಿನ ಬಾದಾಮಿಯನ್ನು ತಿನ್ನುವುದರಿಂದ ಚರ್ಮದ ಹೊಳಪು ಹೆಚ್ಚುತ್ತದೆ. ಹಾಗೆಯೇ ಅದರಲ್ಲಿರುವ ವಿಟಮಿನ್ಸ್ ಚರ್ಮಕ್ಕೆ ನ್ಯಾಚುರಲ್ ಮಾಯಿಶ್ಚರ್ ಅನ್ನು ಒದಗಿಸುತ್ತದೆ. ನಿಮ್ಮ ದೇಹದಲ್ಲಿ ಕೊಲ್ಲಾಜನ್ ಪ್ರೊಡಕ್ಷನ್ ಹೆಚ್ಚಾಗಿದ್ದರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ರಿಂಕಲ್ಸ್ ಮತ್ತು ನೆರಿಗೆಗಳು ಬರದಂತೆ ತಡೆಯುತ್ತದೆ. ಹಾಗಾಗಿ ಕೊಲ್ಲಾಜನ್ ರಿಚ್ ಇರುವ ಆಹಾರಗಳನ್ನು ಸೇವಿಸಬೇಕು. ಚಿಕನ್, ಫಿಶ್, ಎಗ್ ವೈಟ್, ಪೋರ್ಕ್ ಇವು. ಮತ್ತೆ ಸಸ್ಯಾಹಾರಿಗಳಾದರೆ ಹಸಿರು ತರಕಾರಿಗಳು, ಸಿಟ್ರಸ್ ಫ್ರೂಟ್ಸ್, ಬೆರ್ರೀಸ್, ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ ಹಾಗೂ ಬೆಳ್ಳುಳ್ಳಿಯನ್ನು ತಿನ್ನಬೇಕು. ಇದರಿಂದ ಸಾಕಷ್ಟು ಕೊಲ್ಲಾಜನ್ ದೊರಕುತ್ತದೆ. ಕೈ ಕಾಲು ತುಂಬಾ ನೋವಾಗುತ್ತಿದ್ದರೆ ಸಾಸಿವೆ ಎಣ್ಣೆಯಿಂದ ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ 2 ಬಾರಿಯಂತೆ ಮಸಾಜ್ ಮಾಡುವುದರಿಂದ ನೋವು ಮಾಯವಾಗುವುದು. ಮಾವಿನ ಹಣ್ಣು ದೇಹಕ್ಕೆ ಉಷ್ಣವಾಗುತ್ತದೆ ಎನ್ನುವವರು ಅರ್ಧ ಗಂಟೆ ತಣ್ಣೀರಿನಲ್ಲಿ ಇಟ್ಟು ನಂತರ ತಿಂದರೆ ಉಷ್ಣತೆ ಸಾಕಷ್ಟು ಕಡಿಮೆಯಾಗುತ್ತದೆ. ವಿಟಮಿನ್ ಸಿ ಅನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಸ್ಕಿನ್ ಟೈಟ್ ಆಗಿ ಯಂಗ್ ಆಗಿ ಕಾಣುವಿರಿ. ಆದ್ದರಿಂದ ನಿಂಬೆಹಣ್ಣು, ಕಿತ್ತಳೆ, ಮೂಸಂಬಿ, ಕಿವಿ ಮತ್ತು ಪೈನಾಪಲ್ ಇವುಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದ್ದು ಪ್ರತಿದಿನ ಯಾವುದನ್ನಾದರೂ ಒಂದನ್ನು ತಿನ್ನಬೇಕು. ರಾತ್ರಿ ಮಲಗುವ ಮುನ್ನ ಹಾಲು ಕುಡಿಯಬೇಕು. ಇದರಿಂದ ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ ದೊರಕುತ್ತದೆ. ಆರೋಗ್ಯಕ್ಕೂ ಒಳ್ಳೆಯದು. ನಿದ್ರೆಯೂ ಚೆನ್ನಾಗಿ ಬರುತ್ತದೆ. ಹಾಲು ಕುಡಿದರೆ ಕಫ ಆಗುತ್ತದೆ ಎನ್ನುವವರು ಅರಿಶಿನ ಸೇರಿಸಿ ಕುಡಿದರೆ ಕಫ ನಿವಾರಣೆಯಾಗುವುದರ ಜೊತೆಗೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ವಾರಕ್ಕೆ ಒಮ್ಮೆಯಂತೆ ಹುಳಿ ಮೊಸರನ್ನು ಕೂದಲಿಗೆ ಹಚ್ಚಿ ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಬಿಟ್ಟು ನಂತರ ತಲೆ ತೊಳೆದುಕೊಳ್ಳಬೇಕು. ಇದರಿಂದ ಡ್ಯಾಂಡ್ರಫ್ ಸಮಸ್ಯೆ ದೂರವಾಗುವುದಲ್ಲದೆ ಕೂದಲು ಸ್ಮೂತ್ ಮತ್ತು ಶೈನ್ ಆಗುವುದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಪ್ರತಿದಿನ ಬೆಳಿಗ್ಗೆ ಬಿಸಿ ನೀರಿಗೆ ಇಂಗನ್ನು ಸೇರಿಸಿ ಕುಡಿದರೆ 2ನೇ ವಾರಕ್ಕೆ ದೇಹ ಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ತಲೆ ಬುರುಡೆ ಡ್ಯಾಂಡ್ರಫ್ ಆಗಿದ್ದರೆ ತೆಂಗಿನ ಎಣ್ಣೆಗೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಹಚ್ಚಿಕೊಳ್ಳುವುದರಿಂದ ಕಡಿಮೆಯಾಗುತ್ತದೆ. ಇವೆಲ್ಲವುಗಳ ಜೊತೆಗೆ ಉತ್ತಮ ಆಹಾರವನ್ನು ಸೇವಿಸುವುದು ಅತ್ಯವಶ್ಯಕವಾಗಿದೆ. ಮಾಹಿತಿಗಳು ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.